ನಟ ದರ್ಶನ್ ಜೈಲಿನಲ್ಲಿ ಜಾಮೀನಿಗೋಸ್ಕರ ಕನವರಿಕೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಪ್ರಬಲವಾದ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು. ಚಾರ್ಜ್ ಶೀಟ್ನಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಎಳೆಯಾಗಿ ಬಿಡಿಸಿಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ದರ್ಶನ್ಗೆ ಜಾಮೀನು ಕೊಡಿ ಅಂತ ಅವ್ರು ಕೇಳೇ ಇಲ್ಲ. ಒಂಥರ ರೆಗ್ಯುಲರ್ ಟ್ರಯಲ್ ನಡೆದಂಗೆ ನಡೀತಾ ಇದೆ. ಜೈಲಲ್ಲಿ ಜಾಮೀನಿಗಾಗಿ ಕನ್ವರ್ಸ್ತಾ ಇದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಗುತ್ತಾ? ಇವತ್ತಂತೂ ಸಾಧ್ಯ ಇಲ್ಲ, ಯಾಕೆಂತಂದ್ರೆ ಇನ್ನೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅವಕಾಶನೇ ಸಿಕ್ಕಿಲ್ಲ. ಕೋರ್ಟ್ ಕಟಕಟಿಯಲ್ಲಿ ಈಗ ದರ್ಶನ್ ಜಾಮೀನು ಭವಿಷ್ಯ ನಿಂತಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಕೇಸ್ ಡೈರಿ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು, ಆದರೆ ಪೊಲೀಸರು ಉಲ್ಲಂಘನೆ ಮಾಡಿದ್ದು ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಜೂನ್ 11ರಿಂದ 22ರವರೆಗೆ ತನಿಖಾಧಿಕಾರಿ ಸಾಕ್ಷಿಗಳನ್ನು ಪ್ರಶ್ನೆನೇ ಮಾಡಿಲ್ಲ, ಅವರ ಸ್ಟೇಟ್ಮೆಂಟನ್ನೇ ತಗೊಂಡಿಲ್ಲ. ನರೇಂದ್ರ ಸಿಂಗ್ ಹೆಸರನ್ನು ನೋಂದಾಯಿಸಿದ್ದಾರೆ. ರಿಮ್ಯಾಂಡ್ ಅರ್ಜಿ ಲೋಪದ ಬಗ್ಗೆ ಸಿ.ವಿ. ನಾಗೇಶ್ ವಾದ ಮಾಡಿದ್ದಾರೆ. ರಿಮ್ಯಾಂಡ್ ಅರ್ಜಿ ಲೋಪದ ಬಗ್ಗೆ ಜೈಲಲ್ಲಿ ಜಾಮೀನಿಗಾಗಿ ಕನ್ವರ್ಸ್ತಾ ಇದ್ದಾರೆ ದರ್ಶನ್. ಒಂದು ಕಡೆ ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತೆ ಪ್ರಬಲ ವಾದವನ್ನ ಮಂಡಿಸ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು ನಿನ್ನೆಯಿಂದ ಒಂದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ, ಒಂದು, ಪೊಲೀಸರು ಫ್ಯಾಬ್ರಿಕೇಟೆಡ್ ಆಗಿ ಇಡೀ ಪ್ರಕರಣವನ್ನು ನೋಡಿದ್ದಾರೆ, ತಿರುಚಿರುವಂತಹ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ. ನೋಡಿ, ಪೊಲೀಸರು ಇಡೀ ಪ್ರಕರಣವನ್ನು ತಿರುಚಿದ್ದಾರೆ, ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಗಳ ಕಲೆಕ್ಷನ್ ಆಗಿದೆ, ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಿದ್ದಾರೆ. ಪ್ಲಾಂಟಿಂಗ್ ಆಫ್ ಎವಿಡೆನ್ಸ್ ಈ ಕೇಸ್ನಲ್ಲಿ ಆಗಿದೆ. ಹಾಗೂ ಇದೊಂದು ಅರೇಬಿಯನ್ ನೈಟ್ಸ್ ಕಥೆಯಂತಿದೆ, ಕಪೋಲ ಕಲ್ಪಿತ ಕಥೆಯಂತೆ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ಆರ್ಗ್ಯುಮೆಂಟ್ ಆಗ್ತಿದೆ, ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್. ಮರದ ಕೊಂಬೆ ಸೀಸ್ ಮಾಡಿದಾಗ ರಕ್ತದ ಕಲೆ ಅಂತ ಬರೆದಿದ್ದಾರೆ, ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆದ್ರೆ FSL ವರದಿಯಲ್ಲಿ ರಕ್ತದ ಕಲೆ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಹಂಗಾದ್ರೆ ವ್ಯತ್ಯಾಸ ಹೆಂಗ್ ಬಂತು? ತನಿಖೆಯ ಸಂದರ್ಭ ಹಾಗೂ ಸಾಕ್ಷಿಗಳ ಕಲೆ ಹಾಕುವಿಕೆನಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಪಂಚನಾಮಿಯಲ್ಲಿ ಬರ್ದಿರೋದು ಸುಳ್ಳು ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ. ರಕ್ತದ ಕಲೆ ಇದೆ ಅಂತ ಬರೆದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತುಂಬಾ ವಿಚಾರಗಳಿದೆ. ಶೂನಲ್ಲಿ ಸಿಕ್ಕಿರ್ತಕ್ಕಂಥ ಮಣ್ಣು ಮತ್ತು ಸ್ಯಾಂಪಲ್ನಲ್ಲಿ ವ್ಯತ್ಯಾಸ ಇದೆ ಅಂತ, ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಅಂತ FSL ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆರೋಪಿಗಳ ಶೂನಲ್ಲಿ ಇದೇ ಮಣ್ಣಿತ್ತು ಅಂತ ಕೂಡ ಹೇಳಿದ್ದಾರೆ. ಆದರೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಆ ಮಣ್ಣೇ ಬೇರೆ, ಈ ಮಣ್ಣೇ ಬೇರೆ ಅಂತ ಅವ್ರು ವಾದ ಮಾಡ್ತಿರೋದು. 13 ಆರೋಪಿಗಳ ಬಟ್ಟೆ ಕೊಂಬೆ ಮೇಲೆ ರಕ್ತ ಇದೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಏನು ಎಲ್ಲರೂ ಕೂಡ ಹೊಡೆದ್ರ ಹಂಗಾದ್ರೆ ರಕ್ತ ಬರೋ ಹಂಗೆ ಅಂತ? ರಕ್ತದ ಕಲೆ ಸಿಕ್ಕಿದೆ ಅಂತ ಪೊಲೀಸರು ಬೀಗಿದ್ರು ಅಷ್ಟೇ, ಆದರೆ ಆ ರೀತಿ ಎಂಥದ್ದು ಇಲ್ಲ. 37 ಲಕ್ಷ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ವ್ಯಾವಹಾರಿಕ ಹಣವನ್ನು ಪೊಲೀಸರು ಕೊಲೆಗೆ ಇಟ್ಟಿದ್ದ ಹಣ ಅಂತ ಹೇಳಿದ್ರೆ ಹೆಂಗೆ ಅಂತ ಮುಂದುವರೆದಂತೆ ಅವ್ರು ಹೇಳ್ತಾ ಇದ್ರು. ದರ್ಶನ್ ಅಂತ ನಟ, ಕೋಟಿಗಟ್ಟಲೆ ಸಂಭಾವನೆ ಪಡಿತಕ್ಕಂಥ ನಟ, 30 ಲಕ್ಷ 40 ಲಕ್ಷ 50 ಲಕ್ಷ ದುಡ್ಡನ್ನು ಇಟ್ಕೊಳ್ತಕ್ಕಂಥದ್ದು ಅದೇನು ದೊಡ್ಡ ವಿಚಾರನೇ ಅಲ್ಲ ಅಂತ. ಪೊಲೀಸ್ ಕೇಸ್ ಡೈರಿ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂದರೆ ಡೇ ಟು ಡೇ ಡೈರಿನಲ್ಲಿ ಅವ್ರು ಎಂಟ್ರ್ ಮಾಡಿರ್ತಾರೆ. ಇವತ್ತು ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಮಗದೊಂದು ಪ್ರತಿಯೊಂದು ಕೂಡ ಎಂಟ್ರ್ ಆಗಬೇಕು ಪೊಲೀಸ್ ಡೈರಿನಲ್ಲಿ. ಅದನ್ನು ಕೋರ್ಟ್ಗೆ ಕೊಡಬೇಕು, ಕೊಟ್ಟೇ ಇಲ್ಲ. ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ ತನಿಖಾಧಿಕಾರಿ ಸಾಕ್ಷಿಗಳ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ 11ರಿಂದ 22ನೇ ತಾರೀಕು ತನಕ ಜೂನ್ನಲ್ಲಿ. ಸೊ ಇದೆಲ್ಲವೂ ಕೂಡ ಒಂದೊಂದೇ ಲೋಪದೋಷಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಆರಂಭದಿಂದ ನಿನ್ನೆಯಿಂದನೂ ಕೂಡ ಅವರು ಬರೀ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಕೆಲವು ತಪ್ಪುಗಳನ್ನೇ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರು ಆರಂಭದಲ್ಲೇ ಹೇಳಿಬಿಟ್ರು, ಇದೊಂಥರ ಹಾಸ್ಯಾಸ್ಪದ ಈ ಚಾರ್ಜ್ ಶೀಟ್ ಅಂತ ಅಂದ್ಬಿಟ್ರು ಒಂದೇ ಲೈನಲ್ಲಿ. ಉಳಿದವರೆಲ್ಲ ಬಹಳ ಚೆನ್ನಾಗಿ ತನಿಖೆ ಮಾಡಿದ್ದಾರೆ ತನಿಖಾಧಿಕಾರಿಗಳು, ಅಂದರೆ ಇವರು ಅದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ನಿನ್ನೆಯಿಂದಲೂ ಕೂಡ ಸಿ.ವಿ. ನಾಗೇಶ್ ಅವರ ವಾದವನ್ನು ತಾವು ಗಮನಿಸ್ತಾ ಬರ್ತಾ ಇದ್ದೀರಾ. ಇಲ್ಲಿ ತನಕ ನ್ಯಾಯಾಲಯಕ್ಕೆ ಏನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ ಅಂತ? ಅರವಿಂದ, ಚಾರ್ಜ್ ಶೀಟ್ನಲ್ಲಿ ಮತ್ತು ಪೊಲೀಸರ ತನಿಖೆಯಲ್ಲಿ ಅವೆಲ್ಲ ಲೋಪದೋಷಗಳಾಗಿದ್ದಾವೆ ಅನ್ನೋದನ್ನು ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಅದರಲ್ಲಿ 37 ಲಕ್ಷ ಅಮೌಂಟ್ ಆಗಿರ್ಬೋದು, ಮತ್ತು ಅಲ್ಲಿ ಎಲ್ಲ 13 ಜನ ಆರೋಪಿಗಳ ಬಳಿ ರಕ್ತದ ಕಲೆಗಳಂದರೆ ಅವ್ರ ಬಟ್ಟೆಗಳಾಗಿರ್ಬೋದು, ಅವರು ಧರಿಸಿದಂಥ ಶೂ ಚಪ್ಪಲಿಗಳ ಬಳಿ ರಕ್ತ ಸಿಕ್ಕಿದೆ, ರಕ್ತದ ಕಲೆಗಳು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ವಾದ ಮಂಡನೆ ಮಾಡಿದ್ರು. ಮತ್ತು ಪ್ರಮುಖವಾಗಿ ಅಲ್ಲಿ ಶೆಡ್ನಲ್ಲಿ ಸಿಕ್ಕಂಥ ಮಣ್ಣಲ್ಲೂ ಕೂಡ ರೇಣುಕಾ ಸ್ವಾಮಿ ಕೊಲೆಯಾದ ಜಾಗದಲ್ಲಿ ರಕ್ತದ ಕಲೆಗಳು ಪತ್ತೆ ಆಗಿದ್ವು ಅನ್ನೋದೇನು ಆರೋಪ ಇದೆ. ಆ ಆರೋಪಕ್ಕೆ ತಕ್ಕಂಗೆ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾರೆ. ಅಂದರೆ ಕೊಲೆಗೆ ಬಳಸಿದಂಥ ವಸ್ತುಗಳನ್ನು 3 ದಿನದ ನಂತರದಲ್ಲಿ ಯಾಕೆ ರಿಕವರಿ ಮಾಡಿದ್ರು, ಅದರಲ್ಲೂ ಕೂಡ ರಕ್ತದ ಕಲೆಗಳಿದ್ದಾವೆ ಅಂತ ಹೇಳ್ತಿದ್ದೀರಾ. 8ನೇ ತಾರೀಕು ಕೊಲೆಯಾಗಿ 11ನೇ ತಾರೀಕು ತನಕ ಕೂಡ ನೀವು ಯಾಕೆ
ಯಾಕೆ ಅದನ್ನು ರಿಕವರಿ ಮಾಡಲಿಲ್ಲ ಅನ್ನೋದು ಒಂದು ಕಡೆ. ಆದರೆ ಒಂದು ಕಡೆಯಲ್ಲಿ ನಟ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಶೂ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳ್ತಾರೆ. ಇವು ಕೂಡ ತುಂಬ ಹಾಸ್ಯಾಸ್ಪದವಾಗಿದ್ದಾವೆ ಅನ್ನೋ ಮಾತನ್ನು ಕೂಡ ಹೇಳುವಂಥದ್ದು. ಅದ್ರ ಜೊತೆಗೆ ಆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅಂತೇಳಿ 37 ಲಕ್ಷ ಏನು ಆ ಡೀಲಿಗೆ ಬಳಸಿದ್ದಾರೆ ಅಂತೇನು ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿಯೊಬ್ಬರು ನಟ ದರ್ಶನ್ಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ 1 ತಿಂಗಳ ಹಿಂದೆಯೇ ಅವರಿಗೆ ಅಮೌಂಟ್ ಕೊಟ್ಟಿದ್ರು. ಹಾಗಾಗಿ ಇವರು ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಅಮೌಂಟ್ ತಗೊಂಬಂದು ಕೊಟ್ಟಿದ್ರು ಅನ್ನೋದು ಸುಳ್ಳು ಅನ್ನೋದನ್ನು ಹೇಳುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಆ ಕೇಸ್ನಲ್ಲಿ ಯಾವೆಲ್ಲ ಲೋಪದೋಷಗಳಿವೆ ಅವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಪ್ರಗತಿಯನ್ನು ಪ್ರತಿದಿನ ಕೂಡ ಪೊಲೀಸನ ಕೇಸ್ ಡೈರಿಯಲ್ಲಿ ಬರೀತಾ ಹೋಗಬೇಕು. ಆದರೆ ಈ ಪ್ರಕರಣದಲ್ಲಿ ಆ ಕೆಲಸ ಮಾಡಿಲ್ಲ. ಅದರ ಬದಲಾಗಿ ಓರ್ವ ಸಾಕ್ಷಿ ನರೇಂದ್ರ ಸಿಂಗ್ ಅನ್ನೋರ ಹೇಳಿಕೆಯನ್ನು ಮಾತ್ರ ಉಲ್ಲೇಖ ಮಾಡಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೊರತುಪಡಿಸಿದರೆ ಬೇರೆ ಯಾವೇ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅವತ್ತು ರೇಣುಕಾಸ್ವಾಮಿ ಕೊಲೆಯ ತನಿಖೆ ಪ್ರಗತಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇಸ್ ಡೈರಿಯಲ್ಲಿ ಯಾಕೆ ಉಲ್ಲೇಖ ಮಾಡಿಲ್ಲ, ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಈಗ ಹಂತವಾಗಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಹೋಗ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಕೋರ್ಟ್ ಕಲಾಪ ಇವತ್ತು 5:30ಕ್ಕೆ ಮುಗಿಯೋ ತನಕ ಹೆಚ್ಚು ಕಡಿಮೆ ಅವರು ವಾದ ಮಂಡನೆ ಮಾಡ್ತಾರೆ. ಆ ನಂತರ ಅದನ್ನು ವಿಚಾರಣೆಯನ್ನು ಅಕ್ಟೋಬರ್ 8ಕ್ಕೆ ಬಹುತೇಕ ಮುಂದೂಡಬಹುದು. ಬೇರೆ ಆರೋಪಿಗಳದ್ದು 8ಕ್ಕೆ ಮುಂದಕ್ಕೆ ಹೋಗಿದೆ. ಸೊ ಹಾಗಾಗಿ ಓಕೆ, ಇನ್ನು ಮುಂದಿನ ಸ್ಟೋರಿನ ನಾವು ನೋಡೋದಾದ್ರೆ, ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಇವತ್ತು ಕೂಡ ಈ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳು ಒಪಿನಿಯನ್ ಕೊಟ್ಟಿದ್ದಾರೆ. ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರು ದರ್ಶನ್ ಆರೋಗ್ಯವನ್ನ ತಪಾಸಣೆ ನಡೆಸಿದ್ದಾರೆ. ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರು ಒಪಿನಿಯನ್ ಕೊಡ್ತಾ ಇರೋದು ಬೆನ್ನಿನ ಭಾಗದಲ್ಲಿ ಬಾವು ಕಡಿಮೆ ಆಗಿಲ್ಲ, ಊತ ಕಡಿಮೆ ಆಗಿಲ್ಲ, ಹಿಂಗಾಗಿ ನೋವು ಹೆಚ್ಚಳ ಆಗಿದೆ. ಅವರಿಗೆ ದರ್ಶನ್ಗೆ ಸ್ಕ್ಯಾನಿಂಗ್ ಮಾಡಿಸುವಂತೆ ಸಲಹೆಯನ್ನ ವೈದ್ಯರು ಕೊಟ್ಟಿದ್ದಾರೆ. ಬಟ್ ಕೋರ್ಟ್ ಆದೇಶವನ್ನ ನೋಡ್ಕೊಂಡೇ ನಂತರ ನಾನು ಡಿಸೈಡ್ ಮಾಡ್ತೀನಿ ಅಂತ ದರ್ಶನ್ ಹೇಳಿದ್ದಾರಂತೆ. ಬಿಕಾಸ್ ಬಹಳ ವಿಶ್ವಾಸದಲ್ಲಿ ಅವರಿದ್ದಾರೆ. ಇವತ್ತು ಪ್ರಬಲ ಪ್ರಚಂಡವಾದ ನನ್ನ ಪರವಾಗಿ ಆಗತ್ತೆ, ನನಗೆ ಜಾಮೀನು ಸಿಗುತ್ತೆ, ಸುಮ್ಮನೆ ಇಲ್ಯಾಕೆ ಸರ್ಜಿಕಲ್ ಆಪರೇಷನ್ ಮಾಡ್ಕೊಳ್ಳೋದು, ಬೆಂಗಳೂರಿಗೆ ಡೈರೆಕ್ಟ್ ಆಗಿ ಹೋಗಿ ನಾನು ಆಪರೇಷನ್ ಮಾಡಿಸ್ಕೊಳ್ತೀನಿ ಇನ್ನೊಂದು 10 ದಿನ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ಮಾತಾಡ್ತಾ ಇದ್ರು ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಹೀಗಾಗಿ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಪೇನ್ ಕಿಲ್ಲರ್ ಅನ್ನ ತೆಗೆದುಕೊಂಡು ನೋವನ್ನ ತಡೆದು 100 ದಿನಗಳ ಚಡಪಡಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಸರ್ಜಿಕಲ್ ಆಪರೇಷನ್ ನ ರಿಕ್ವೈರ್ಮೆಂಟ್ ಬಗ್ಗೆ ಏನ್ ಹೇಳಿದ್ದಾರೆ ವೈದ್ಯರು? ಇದಕ್ಕೆ ದರ್ಶನ್ ಕೊಟ್ಟಂತಹ ಉತ್ತರ ಏನಾಗಿತ್ತು? ಡೀಟೇಲ್ಸ್ ಏನೇನಿದೆ? ಮಮತಾ, ಕೊಲೆಯಾರೋಪಿ ದರ್ಶನ್ಗೆ ಬೆನ್ನು ಹುರಿ ನೋವಿನ ಸಮಸ್ಯೆ ಹೆಚ್ಚಾಗಿದೆ. ಅದ್ರ ಜೊತೆಗೆ ಬೆನ್ನು ಮೂಳೆಗಳಲ್ಲಿಯೂ ಕೂಡ ಈಗಾಗಲೇ ಊತ ಬಂದಿರೋದ್ರಿಂದಾಗಿ ವೈದ್ಯರು ಕೂಡ ಅವರಿಗೆ ಸರ್ಜರಿಯನ್ನು ಮಾಡಿಸ್ಬೇಕು. ಹೀಗಾಗಿ ಆದಷ್ಟು ಬೇಗ MRI ಸ್ಕ್ಯಾನ್ ಮಾಡಿಸ್ಕೋಬೇಕು, ಇದಕ್ಕೆ ನೀವು ರೆಡಿ ಆಗ್ರಿ ಅನ್ನುವಂತ ಮಾಹಿತಿಯನ್ನು ಹೇಳಿದಾಗ ದರ್ಶನ್ ಅವರು ಖಡಖಂಡಿತವಾಗಿ ವೈದ್ಯರ ಸಲಹೆಯನ್ನ ನಿರಾಕರಣೆ ಮಾಡಿದ್ರೆ. ಯಾಕಂದ್ರೆ ಬೇಡ, ನನಗೆ ಯಾವುದೇ ರೀತಿಯಿಂದ MRI ಸ್ಕ್ಯಾನ್ ಕೂಡ ಬೇಡ, ಅದ್ರ ಜೊತೆಗೆ ಸರ್ಜರಿ ಕೂಡ ಬೇಡ, ನನಗೆ 10 ದಿನಗಳಿಗಾಗುವಷ್ಟು ಒಂದಿಷ್ಟು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ಕೊಡಿ ಸಾಕು, ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಾನು ಸರ್ಜರಿಯನ್ನು ಮಾಡಿಸ್ಕೊಳ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ದರ್ಶನ್ ಅವರು ಸಾಕಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ. ಇನ್ನೇನು ನಮ್ಮ ಪರವಾಗಿರ್ತಕ್ಕಂಥ ವಕೀಲರು ದೊಡ್ಡ ಮಟ್ಟದಲ್ಲಿ ವಾದವನ್ನ ಮಾಡ್ತಾ ಇದ್ರೆ, ಹೀಗಾಗಿ ಆದಷ್ಟು ಬೇಗ ಜಾಮೀನು ಸಿಗುತ್ತೆ, ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಮಾಡಿಸ್ಕೊಳ್ಬಹುದು ಅನ್ನುವಂತ ರೀತಿಯಲ್ಲಿ ಈಗ ಅಲ್ಲಿರ್ತಕ್ಕಂಥ ವೈದ್ಯರಿಗೂ ಕೂಡ ಇದೇ ಮಾತನ್ನು ಹೇಳಿದ್ರೆ, ವೈದ್ಯರು ಎಷ್ಟು ಹೇಳಿದ್ರು ಸಹಿತ ಇಲ್ಲ ಬೇಡ ಪರವಾಗಿಲ್ಲ, ನನಗೆ 10 ದಿನಗಳವರೆಗೂ ನಾನು ಹೇಗಿದ್ರು ಕೂಡ ಈ ನೋವನ್ನ ಸಹಿಸ್ಕೊಳ್ತೀನಿ, ಆದ್ರೆ ಅಲ್ಲಿವರೆಗೂ ನನಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅನ್ನು ಕೊಡಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚಡಪಡಿಸ್ತಾ ಇದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಸಂಬಂಧಪಟ್ಟಂತೆ ಕ್ಷಣದ ಮಾಹಿತಿಯನ್ನು ಕೂಡ ಜೈಲಿನ ಸಿಬ್ಬಂದಿಗಳ ಬಳಿಯಿಂದ ಪಡೆದುಕೊಳ್ತಾ ಇದ್ರೆ. ಒಟ್ಟಾರೆಯಾಗಿ ಎಲ್ಲೊಂದ್ ಕಡೆಗೆ ಪ್ರಬಲವಾಗಿರ್ತಕ್ಕಂಥ ವಾದ ಮಂಡನೆ ಆಗ್ತಾ ಇರೋದ್ರಿಂದ ನನಗೆ ಜಾಮೀನು ಸಿಗುತ್ತೆ, ಅದಾದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ನಾನು ಈ ಒಂದು ಬೆನ್ನು ಮೂಳೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತೀನಿ, ಅಲ್ಲಿವರೆಗೂ ಕೂಡ ಶಸ್ತ್ರಚಿಕಿತ್ಸೆ ಬೇಡ, ನನಗೆ ಟ್ಯಾಬ್ಲೆಟ್ ಗಳನ್ನ ಮಾತ್ರ ಕೊಡಿ ಅನ್ನುವಂತ ಮಾಹಿತಿಯನ್ನ ಈಗ ಮಾತುಗಳನ್ನ ಈಗ ಜೈಲಿನ ವೈದ್ಯಾಧಿಕಾರಿಗಳ ಬಳಿ ಹೇಳಿದ್ರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಮತಾ.